ಹಾಸನ ಮೈತ್ರಿ ಅಭ್ಯರ್ಥಿ ಬದಲಾವಣೆಗೆ ಅಮಿತ್ ಶಾ ಸಲಹೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಬದಲಾಗಿ ಬೇರೆ ಅಭ್ಯರ್ಥಿಯ ಬಗ್ಗೆ ಚರ್ಚೆ. ಹಾಸನ ಮೈತ್ರಿ ಅಭ್ಯರ್ಥಿ ಬದಲಾವಣೆ ಆಗಬೇಕು ಅಂತ ಅಮಿತ್ ಶಾ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದ್ದು, ಪ್ರಜ್ವಲ್ ರೇವಣ್ಣ ಬದಲಾಗಿ ಬೇರೆ ಅಭ್ಯರ್ಥಿಯನ್ನ ಹುಡುಕಿ ಅಂತ ಚರ್ಚೆ ಆಗಿದೆ. ನಿನ್ನೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯ ಸಂದರ್ಭದಲ್ಲಿ ಎಚ್ಡಿಕೆ ಜೊತೆ ಮಾತುಕತೆಯ ಸಂದರ್ಭದಲ್ಲಿ ಬೇರೆಯವರಿಗೆ ಟಿಕೆಟ್ ನೀಡಿದ್ರೆ ಗೆಲ್ತೀವಿ ಅಂತ ಅಮಿತ್ ಶಾ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಎಚ್ಡಿಕೆಗೆ ಅಮಿತ್ ಶಾ ಸರ್ವೆ ರಿಪೋರ್ಟ್ ಸಮೇತ ತೋರಿಸಿದ್ದಾರೆ ಅಂತ ಹೇಳಲಾಗಿದ್ದು, ಹಾಸನದಿಂದ ಬೇರೆ ಅಭ್ಯರ್ಥಿ ನಿಲ್ಲಿಸೋದಕ್ಕೆ ಎಚ್ಡಿಕೆ ನಿರಾಕರಿಸಿದ್ದು. ಪ್ರಜ್ವಲ್ ರೇವಣ್ಣ ಗೆಲ್ಲಿಸಿಕೊಂಡು ಬರೋದಾಗಿ ಈ ಸಂದರ್ಭ ಎಚ್ಡಿಕೆ ಭರವಸೆ ಕೊಟ್ಟಿದ್ದಾರೆ. ಆದರೆ ಅಮಿತ್ ಶಾ ಸರ್ವೆ ರಿಪೋರ್ಟ್ ಅನ್ನೇ ಇಟ್ಟುಕೊಂಡು ಇಲ್ಲ, ಪ್ರಜ್ವಲ್ ರೇವಣ್ಣ ಬದಲಾಗಿ ಬೇರೆ ಅಭ್ಯರ್ಥಿನ ಹುಡುಕಿ, ಯಾಕಂದ್ರೆ ಇದು ಸರ್ವೆ ರಿಪೋರ್ಟ್, ಗೆಲ್ಲುವ ಚಾನ್ಸಸ್ ಕಡಿಮೆ ಅನ್ನುವಂತಹ ರಿಪೋರ್ಟ್ ತೋರಿಸಿದ್ರು. ಇನ್ನು ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಭೆಯಲ್ಲಿ ಹಾಸನದ ಬಗ್ಗೆ ಕುಮಾರಸ್ವಾಮಿ ಜೊತೆಗೆ ಕೆಲವು ವಿಚಾರಗಳನ್ನು ಅಮಿತ್ ಶಾ ಪ್ರಸ್ತಾಪ ಮಾಡಿದ್ರು. ಈ ಸಂದರ್ಭ ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವಿನ ಸಾಧ್ಯತೆಗಳ ಬಗ್ಗೆ ಅಮಿತ್ ಶಾ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗಿದ್ದು, ಹಾಸನ ಕ್ಷೇತ್ರದ ಬಗ್ಗೆ ರಾಜ್ಯದ ಬಿಜೆಪಿ ನಾಯಕರ ಜೊತೆಯೂ ಅಮಿತ್ ಶಾ ಮಾತನಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನೇಡ್ಕ. ಕಿರಣ್, ಇಲ್ಲಿ ಅಮಿತ್ ಶಾ ಅವರ ಸಲಹೆ ಬಹುಶಃ ಎಚ್ಡಿಕೆ ಅವರಿಗೆ ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿಸಿದಂಗೆ ಆಗಿರಬಹುದು. ಯಾಕಂದ್ರೆ ಇಲ್ಲಿ ಸರ್ವೆ ರಿಪೋರ್ಟ್ ತೋರಿಸಿ ಪ್ರಜ್ವಲ್ ರೇವಣ್ಣ ಬದಲಾವಣೆಗೆ ಸೂಚಿಸಿದ್ದಾರೆ ಅಂತಂದ್ರೆ ಇಲ್ಲಿ ಎಚ್ಡಿಕೆ ಮುಂದೆ ಏನ್ ಆಯ್ಕೆ ಇದೆ? ಹಾಗಾದ್ರೆ ಯಾವ ರೀತಿ ಸಮಜಾಯಿಷಿ ಕೊಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ? ಸುಕನ್ಯಾ, ನಿನ್ನೆ ನಡೆದಂತಹ ಮಾತುಕತೆ ಸಂದರ್ಭದಲ್ಲಿ ಹಾಸನ ಮತ್ತು ಮಂಡ್ಯ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ನಡುವೆ ಮಾತುಕತೆ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಇಲ್ಲಿ ಅಮಿತ್ ಶಾ ಅವರು ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಚಾರಗಳನ್ನ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಕ್ಕೆ ಅಂದ್ರೆ ಬೆಂಗಳೂರಿನಿಂದ ಹೋಗಿದ್ದಂತಹ ಬಿಜೆಪಿಯ ರಾಜ್ಯ ನಾಯಕರು ನವದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಹಾಸನ ಕ್ಷೇತ್ರದ ಬಗ್ಗೆ ಕೂಡ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಚರ್ಚೆಯನ್ನ ಮಾಡಿದ್ರು. ಆ ಸಂದರ್ಭಕ್ಕೆ ಸರ್ವೆ ರಿಪೋರ್ಟ್ ಅನ್ನ, ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸರ್ವೆ ರಿಪೋರ್ಟ್ ಅನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ತೋರಿಸಿದ್ದಂತ ಅಮಿತ್ ಶಾ ಅಲ್ಲಿ ಪ್ರಜ್ವಲ್ ರೇವಣ್ಣ ಹೊರತಾಗಿ ಬೇರೆಯವರು ಕಣಕ್ಕಿಳಿದ್ರೆ ಗೆಲ್ಲುವ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ರು ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿತ್ತು. ಇದೇ ವಿಚಾರವನ್ನ ನಿನ್ನೆ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಪ್ರಸ್ತಾಪವನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಅಮಿತ್ ಶಾ ಅವರ ಸಲಹೆಗೆ ಕುಮಾರಸ್ವಾಮಿ ನಿನ್ನೆ ಒಪ್ಪಿಗೆಯನ್ನ ಸೂಚಿಸಿಲ್ಲ ಅನ್ನುವಂಥದ್ದು ಕೂಡ ಮತ್ತೊಂದು ವಿಚಾರ. ಯಾಕೆಂದ್ರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬದಲಾವಣೆ ಮಾಡಿ ಬೇರೆ ಯಾವುದೇ ಕಾರ್ಯಕರ್ತರನ್ನ ಕಣಕ್ಕಿಳಿಸಿದ್ರೆ ಅದು ಜೆಡಿಎಸ್ ನಲ್ಲಿ ಮತ್ತೊಂದು ರೀತಿಯಾದಂತಹ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗುವುದಕ್ಕೆ ಕಾರಣವಾಗಬಹುದು ಅನ್ನುವಂತ ವಿಚಾರವೂ ಕೂಡ ಕುಮಾರಸ್ವಾಮಿ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಮತ್ತು ಅಮಿತ್ ಶಾ ಹೇಳಿದ್ರು ಕೂಡ ಅಥವಾ ಸೂಚನೆ ಸಲಹೆಯನ್ನ ಕೊಟ್ಟರು ಕೂಡ ಇಲ್ಲಿ ಕುಮಾರಸ್ವಾಮಿ ಈಗಿನ ಪರಿಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಹೊರತಾಗಿ ಬೇರೆಯವರನ್ನ ಹಾಸನದಿಂದ ಅಭ್ಯರ್ಥಿಯನ್ನಾಗಿಸಿ ಗೆಲ್ಲಿಸಿಕೊಂಡು ಬರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಜೆಡಿಎಸ್ ನಲ್ಲಿರುವಂತಹ ಪರಿಸ್ಥಿತಿ ಮತ್ತು ದೇವೇಗೌಡರ ಕುಟುಂಬದ ವಿಚಾರವಾಗಿ ಕೂಡ ಆ ಒಂದು ವಿಚಾರ ಒಂದಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಈಗಿನ ಪರಿಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಹೊರತಾಗಿ ಬೇರೆಯವರನ್ನ ಅಭ್ಯರ್ಥಿಯನ್ನಾಗಿಸುವ ಬಗ್ಗೆ ಯೋಚನೆಯನ್ನ ಮಾಡುವಂತಹ ಪರಿಸ್ಥಿತಿ ಕೂಡ ಜೆಡಿಎಸ್ ನ ಮುಂದಿಲ್ಲ, ಕುಮಾರಸ್ವಾಮಿ ಅವರ ಮುಂದೆ ಕೂಡ ಇಲ್ಲ. ಹಾಗಾಗಿ ಅಮಿತ್ ಶಾ ಅವರ ಸಲಹೆಗೆ ನಾನು ಪ್ರಜ್ವಲ್ ರೇವಣ್ಣ ಅವರನ್ನೇ ಅಭ್ಯರ್ಥಿಯನ್ನಾಗಿಸಿ ಗೆಲ್ಲಿಸಿಕೊಂಡು ಬರ್ತೀನಿ ಅನ್ನುವಂತ ಭರವಸೆಯನ್ನ ನಿನ್ನೆಯ ಸಂದರ್ಭಕ್ಕೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಗೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಗೊತ್ತಾಗ್ತದೆ. ಹೀಗಾಗಿ ಅಮಿತ್ ಶಾ ಕೊಟ್ಟಿರುವಂತಹ ಸಲಹೆ ಏನಿದೆ ಅವುಗಳನ್ನ ಕೇಳಿಸಿಕೊಂಡಿರುವಂತಹ ಕುಮಾರಸ್ವಾಮಿ ನಿನ್ನೆ ಅಮಿತ್ ಶಾ ಜೊತೆಗೆ ಸಂಪೂರ್ಣವಾದಂತಹ ಯಾವುದೇ ಒಂದು ವಿಸ್ತೃತವಾದಂತಹ ಒಂದು ಮಾಹಿತಿಯನ್ನ ಅಮಿತ್ ಶಾ ಜೊತೆ ಹಂಚಿಕೊಂಡಿಲ್ಲ. ಬದಲಾಗಿ ದೇವೇಗೌಡರ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನಷ್ಟೇ ಹೇಳಿ ವಾಪಸ್ ಆಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಗೊತ್ತಾಗ್ತದೆ. ಹೀಗಾಗಿ ಬಿಜೆಪಿ ನಾಯಕರು ಅಲ್ಲೂ ಕೂಡ ಪ್ರಮುಖವಾಗಿ ಅಮಿತ್ ಶಾ ಕೊಟ್ಟಿರುವಂತಹ ಸಲಹೆಯನ್ನ ಕುಮಾರಸ್ವಾಮಿ ಅದನ್ನ ಪರಿಗಣಿಸುವಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಮತ್ತು ಸಂಪೂರ್ಣವಾಗಿ ತಳ್ಳಿ ಹಾಕುವಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕಂದ್ರೆ ಪರಿಗಣಿಸಿದ್ರೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ವಿಚಾರವಾಗಿ ಕೂಡ ಒಂದಷ್ಟು ವ್ಯತ್ಯಾಸಗಳು ಉಂಟಾಗುತ್ತೆ ಮತ್ತು ಒಂದು ವೇಳೆ ಅಮಿತ್ ಶಾ ಸಲಹೆಯನ್ನ ಪರಿಗಣಿಸಿ ಅಭ್ಯರ್ಥಿನ ಬದಲಾವಣೆ ಮಾಡುವಂತ ವಿಚಾರದಲ್ಲಿ ಯೋಚನೆಯನ್ನ ಮಾಡಿದ್ರು ಕೂಡ ಅದು ಜೆಡಿಎಸ್ ನಲ್ಲಿ ಮತ್ತೊಂದು ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಮುಂದೆ ಬಹುತೇಕ ದೊಡ್ಡ ಮಟ್ಟದ ಆಯ್ಕೆಗಳು ಯಾವುದೂ ಕೂಡ ಇಲ್ಲ. ಈಗಾಗಲೇ ಬಹುತೇಕ ನಿರ್ಧಾರವಾಗಿರುವಂತಹ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನೇ ಕಣಕ್ಕಿಳಿಸಿ ಅಭ್ಯರ್ಥಿಯನ್ನಾಗಿ ಮಾಡಿ ಗೆಲ್ಲಿಸಿಕೊಂಡು ಬರುವಂತದ್ದು ಮಾತ್ರ ಈಗ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನ ಮುಂದಿರುವಂತಹ ಆಪ್ಷನ್ ಆಗಿರುವಂತದ್ದು. ಹಾಗಾಗಿ ಅಮಿತ್ ಶಾ ಕೊಟ್ಟಿರುವಂತಹ ಸಲಹೆಯನ್ನ ಕುಮಾರಸ್ವಾಮಿ ಕೇಳಿಸಿಕೊಂಡು ವಾಪಸ್ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಇದರ ಜೊತೆಗೆ ಮಂಡ್ಯ ಕ್ಷೇತ್ರದ ವಿಚಾರವಾಗಿ ಕೂಡ ಅಮಿತ್ ಶಾ ಕುಮಾರಸ್ವಾಮಿ ಜೊತೆ ಮಾತುಕತೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಗೆ ಬಿಟ್ಟು ಕೊಟ್ಟರೆ ನಾವು ಸುಮಲತಾ ಅವರನ್ನ ಕಣಕ್ಕಿಳಿಸಬಹುದು ಅನ್ನುವಂತ ವಿಚಾರವನ್ನ ಅಮಿತ್ ಶಾ ನಿನ್ನೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ವಿಚಾರವೂ ಕೂಡ ಇದೆ. ಹಾಗಾಗಿ ಆ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಯಾವುದೇ ರೀತಿಯಿಂದ ಸ್ಪಷ್ಟವಂತ ಅಭಿಪ್ರಾಯವನ್ನ ಅಮಿತ್ ಶಾ ಮುಂದೆ ಹೇಳಿಲ್ಲ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಧನ್ಯವಾದ ಕಿರಣ್.